ಅವರು ಸ್ಟೇಟ್ಮೆಂಟ್ ಕೊಡ್ತಿರೋದೆಲ್ಲ ಸುಳ್ಳು. ನಾನು ಇವಾಗ 10 ಲಕ್ಷ ದುಡ್ಡು ತಗೊಬಂದಿದ್ದೀನಿ, 200 ಗ್ರಾಮ್ ಚಿನ್ನ ತಗೊಬಂದಿದ್ದೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೆಲ್ಲ ಸುಳ್ಳು. ನನ್ನನ್ನು ಯಾರು ಬಲವಂತ ಕರ್ಕೊಬಂದಿಲ್ಲ, ನನಗೆ ಯಾರು ಟಾರ್ಚರ್ ಕೊಡ್ತಿಲ್ಲ, ನನಗೆ ಯಾರು ಬ್ಲಾಕ್ ಮೇಲ್ ಮಾಡಿಲ್ಲ. ನಾನೇ ಸ್ವ ಇಚ್ಛೆಯಿಂದ ನನಗೆ ಅವ್ರ ಕೂಡ ಜೀವನ ಮಾಡಕ್ಕೆ ಇಷ್ಟ ಇಲ್ಲ ಅಂತ ಬಂದಿದ್ದೆ. ನಾನೇ ಕಂಪ್ಲೇಂಟ್ ಕೊಟ್ಟು ಅವ್ರ ಜೊತೆ ಅವ್ರು ಬೇಡ ಅಂತಾನೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದೆಲ್ಲ ತೀರ್ಮಾನ ಆಗಿ ನನ್ನ ಸಾಂತ್ವನ ಕೇಂದ್ರಕ್ಕೆ ಬಿಟ್ಟಿದ್ರು. ನನಗೆ ಒಂದ್ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋದ್ಮೇಲೆ ಹೇಮಂತ್ ಅವ್ರ ಚಿಕ್ಕಪ್ಪನ ಮಗ, ಅವನು ನನ್ನ ಕತ್ತರ್ಸಾಕ್ತೀನಿ ಅಂತ ಅಂದ್ರ, ಇವನು ಪ್ರಕಾಶ್ ಅವರು ನನ್ನ ಕತ್ತರ್ಸಾಕ್ತೀನಿ ಅಂತ ಎಲ್ಲ ಬ್ಲಾಕ್ ಮೇಲ್ ಮಾಡಿದ್ರು. ಆಮೇಲೆ ಹಕ್ಕುಲಾಸೆಗೆಲ್ಲ ಸೈನ್ ಹಾಕು, ಆಮೇಲೆ ನಾನೇ ಏನಾರು ಮಾಡ್ಕೊಂಡು ಸತ್ರೇನು ಸಚಿನ್ ಮೇಲೆ ಬರಬೇಕು ಅಥವಾ ಅವರೇ ನನ್ನ ಸಾಯಿಸಿದ್ರು ಸಚಿನ್ ಮೇಲೆ ಬರಬೇಕು ಅಂತ ಅವರು ನನಗೆ ಮೆಂಟಲಿ ಟಾರ್ಚರ್ ಕೊಟ್ಟರು. ಊಟ ಕೊಡ್ತಿರ್ಲಿಲ್ಲ ನನಗೆ. ಇನ್ನು ಆಚೆ ಕಡೆ ಪ್ರಪಂಚನೇ ನೋಡದೇ ಇರೋ ರೀತಿ ಮಾಡ್ತೀನಿ ಅಂತ ಎಲ್ಲ ನನಗೆ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರೋ ಆ ಥರ ಎಲ್ಲ ನನಗೆ ಬಾಯಿಗೆ ಬಂದಾಗ ಬೈದ್ರು. ಕತ್ತರ್ಸಾಕ್ತೀನಿ ಅಂತ ಎಲ್ಲ ಅಂದ್ರು. ನನಗೆ ಅದಕ್ಕೆ ಇರಕ್ಕಾಗ್ದೇನೆ ನನಗೆ ನಾನು ಮನೆ ಬಿಟ್ಟು ಬರಕ್ಕೆ ಹೆಲ್ಪ್ ಮಾಡಿದೆ ಹೇಮಂತ್. ಅವನೇ ಸಚಿನ್ ಹತ್ರ ಅವನೇ 1 ಲಕ್ಷ ದುಡ್ಡು ಇಸ್ಕೊಂಡು ನನಗೆ ಪಾಸ್ವರ್ಡ್ ಹೇಳಿದ್ದೆ, ಪ್ರಕಾಶ್ ಅವ್ರ ಫೋನಿನ ಪಾಸ್ವರ್ಡ್ ಹೇಳಿದ್ದೆ ಹೇಮಂತ್. ಅವರೇ ನನಗೆ ಹೆಲ್ಪ್ ಮಾಡಿದ್ದು. ಒಂದು ಊರಿಗೆ ಒಂದು ಹುಡುಗಿನ ಎತ್ತಾಕೊಂಡ್ ಬರಕ್ಕೆ ಯಾರು ಸಹಾಯ ಇಲ್ದೇನೆ ಒಂದು ಊರಿಗೆ ಒಂದು ಹುಡುಗ ಬಂದ್ ಕರ್ಕೊಂಡೋಗಿ ಬರಕ್ ಸಾಧ್ಯ ಇಲ್ಲ. ಅದನ್ನ ಸಚಿನ್ ಬಂದ್ ನಾನು ಕರ್ಕೊಂಡೋಗಿ ಹೆಲ್ಪ್ ಮಾಡಿರೋದು ಹೇಮಂತ್. ಅದಾದ್ಮೇಲೆ ಈಗ ನನಗೆ ಪಾಪು ಬೇಡ ಅಂತ ನಾನು ಹೇಳ್ತೀನಿ. ನನ್ ಪಾಪು ಬೇಕು, ಪಾಪು ನನ್ನ ಜೊತೆ ಕಳಿಸ್ಕೊಡಿ. ನಾನು ಅವ್ರಿಗೆ ಪ್ರಕಾಶ್ ಅವ್ರಿಗೆ ಡೈವರ್ಸ್ ಕೊಟ್ಟು ನನ್ನ ಪಾಪು ನಾನು ಹೆಂಗೋ ಸಾಕೊಂಡು ನನಗೆ ನೀವು ಜೀವನ ಮಾಡ್ಕೊತೀನಿ. ನನಗೆ ನಾನು ಯಾರೋ ಬ್ಲಾಕ್ ಮೇಲ್ ಮಾಡಿದ್ರು, ನನಗೆ ಬಲವಂತ ಮಾಡಿದ್ರು ಅಂತ ನಾನೇನ್ ಬಂದು ಈ ತರ ಏನೇನು ಹೇಳ್ತಿಲ್ಲ. ನನಗೆ ನಾನೇ ಇಷ್ಟಪಟ್ಟು ನನಗೆ ಅವ್ನ ಜೊತೆ ಮಾಡಕ್ ಜೀವನ ಮಾಡಕ್ ಇಷ್ಟ ಇಲ್ಲ. ನನಗೆ ಅವನು ಕುಟ್ಕೊಬಂದು ಹೊಡೆದಿದ್ದಾರೆ, ಮೆಂಟಲಿ ಟಾರ್ಚರ್ ಕೊಟ್ಟಿದ್ದಾರೆ. ನನಗೆ ಅವ್ರ ಜೊತೆ ಜೀವನ ಮಾಡಕ್ ಇಷ್ಟ ಇಲ್ಲ ಅಂತ ನಾನೇ ಇಷ್ಟಪಟ್ಟು ಅವ್ರ ಜೊತೆ ಇರಕ್ಕೆ ಆಗದೆ ನಾನೇ ಸ್ವಇಚ್ಛೆಯಿಂದ ಬಂದಿರೋದು. ಇವಾಗ ನನಗೆ ಅವ್ರ ಜೊತೆ ಜೀವನ ಮಾಡಕ್ ಇಷ್ಟ, ನಂಗೆ ಡೈವರ್ಸ್ ಬೇಕಷ್ಟೇ. ನನಗೆ ಮಹೇಶ್, ಹೇಮಂತ್, ಪ್ರಕಾಶ್ ಅವರೆಲ್ಲ ನನಗೆ ಮೆಂಟಲ್ ಟಾರ್ಚರ್ ಕೊಟ್ಟಿದ್ದಾರೆ. ನನಗೆ ಮೀಡಿಯಾದ ಹತ್ರ ಹೋಗಿ ನನ್ನ ಮಾನ ಮರ್ಯಾದೆ ಎಲ್ಲಾನು ಕಳೆದಿದ್ದಾರೆ. ಇವಾಗ ನನಗೆ ಅವ್ರ ಜೊತೆ ಜೀವನ ಮಾಡಕ್ ಇಷ್ಟ ಇಲ್ಲ, ನನಗೆ ಡಿವೋರ್ಸ್ ಬೇಕಷ್ಟೇ. ಹೀಗೆ ನನಗೆ ಬಲವಂತ ಮಾಡಿ ನನಗೆ ಹಿಂಸೆ ಕೊಡ್ತಾ ಇದ್ರೆ ನಾನು ಸೈನ್ ಹಾಕಿ ನನಗೆ ಅವ್ರ ಹೆಸರನ್ನ ಬರ್ದಿಟ್ಟು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ. ಅವರು ಸ್ಟೇಟ್ಮೆಂಟ್ ಕೊಡ್ತಿರೋದೆಲ್ಲ ಸುಳ್ಳು. ನಾನು ಇವಾಗ 10 ಲಕ್ಷ ದುಡ್ಡು ತಗೊಬಂದಿದ್ದೀನಿ, 200 ಗ್ರಾಮ್ ಚಿನ್ನ ತಗೊಬಂದಿದ್ದೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೆಲ್ಲ ಸುಳ್ಳು. ನನ್ನನ್ನು ಯಾರು ಬಲವಂತ ಕರ್ಕೊಬಂದಿಲ್ಲ, ನನಗೆ ಯಾರು ಟಾರ್ಚರ್ ಕೊಡ್ತಿಲ್ಲ, ನನಗೆ ಯಾರು ಬ್ಲಾಕ್ ಮೇಲ್ ಮಾಡಿಲ್ಲ. ನಾನೇ ಸ್ವ ಇಚ್ಛೆಯಿಂದ ನನಗೆ ಅವ್ರ ಕೂಡ ಜೀವನ ಮಾಡಕ್ಕೆ ಇಷ್ಟ ಇಲ್ಲ ಅಂತ ಬಂದಿದ್ದೆ. ನಾನೇ ಕಂಪ್ಲೇಂಟ್ ಕೊಟ್ಟು ಅವ್ರ ಜೊತೆ ಅವ್ರು ಬೇಡ ಅಂತಾನೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದೆಲ್ಲ ತೀರ್ಮಾನ ಆಗಿ ನನ್ನ ಸಾಂತ್ವನ ಕೇಂದ್ರಕ್ಕೆ ಬಿಟ್ಟಿದ್ರು. ನನಗೆ ಒಂದ್ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋದ್ಮೇಲೆ ಹೇಮಂತ್ ಅವ್ರ ಚಿಕ್ಕಪ್ಪನ ಮಗ, ಅವನು ನನ್ನ ಕತ್ತರ್ಸಾಕ್ತೀನಿ ಅಂತ ಅಂದ್ರ, ಇವನು ಪ್ರಕಾಶ್ ಅವರು ನನ್ನ ಕತ್ತರ್ಸಾಕ್ತೀನಿ ಅಂತ ಎಲ್ಲ ಬ್ಲಾಕ್ ಮೇಲ್ ಮಾಡಿದ್ರು. ಆಮೇಲೆ ಹಕ್ಕುಲಾಸೆಗೆಲ್ಲ ಸೈನ್ ಹಾಕು, ಆಮೇಲೆ ನಾನೇ ಏನಾರು ಮಾಡ್ಕೊಂಡು ಸತ್ರೇನು ಸಚಿನ್ ಮೇಲೆ ಬರಬೇಕು ಅಥವಾ ಅವರೇ ನನ್ನ ಸಾಯಿಸಿದ್ರು ಸಚಿನ್ ಮೇಲೆ ಬರಬೇಕು ಅಂತ ಅವರು ನನಗೆ ಮೆಂಟಲಿ ಟಾರ್ಚರ್ ಕೊಟ್ಟರು. ಊಟ ಕೊಡ್ತಿರ್ಲಿಲ್ಲ ನನಗೆ. ಇನ್ನು ಆಚೆ ಕಡೆ ಪ್ರಪಂಚನೇ ನೋಡದೇ ಇರೋ ರೀತಿ ಮಾಡ್ತೀನಿ ಅಂತ ಎಲ್ಲ ನನಗೆ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರೋ ಆ ಥರ ಎಲ್ಲ ನನಗೆ ಬಾಯಿಗೆ ಬಂದಾಗ ಬೈದ್ರು. ಕತ್ತರ್ಸಾಕ್ತೀನಿ ಅಂತ ಎಲ್ಲ ಅಂದ್ರು. ನನಗೆ ಅದಕ್ಕೆ ಇರಕ್ಕಾಗ್ದೇನೆ ನನಗೆ ನಾನು ಮನೆ ಬಿಟ್ಟು ಬರಕ್ಕೆ ಹೆಲ್ಪ್ ಮಾಡಿದೆ ಹೇಮಂತ್. ಅವನೇ ಸಚಿನ್ ಹತ್ರ ಅವನೇ 1 ಲಕ್ಷ ದುಡ್ಡು ಇಸ್ಕೊಂಡು ನನಗೆ ಪಾಸ್ವರ್ಡ್ ಹೇಳಿದ್ದೆ, ಪ್ರಕಾಶ್ ಅವ್ರ ಫೋನಿನ ಪಾಸ್ವರ್ಡ್ ಹೇಳಿದ್ದೆ ಹೇಮಂತ್. ಅವರೇ ನನಗೆ ಹೆಲ್ಪ್ ಮಾಡಿದ್ದು. ಒಂದು ಊರಿಗೆ ಒಂದು ಹುಡುಗಿನ ಎತ್ತಾಕೊಂಡ್ ಬರಕ್ಕೆ ಯಾರು ಸಹಾಯ ಇಲ್ದೇನೆ ಒಂದು ಊರಿಗೆ ಒಂದು ಹುಡುಗ ಬಂದ್ ಕರ್ಕೊಂಡೋಗಿ ಬರಕ್ ಸಾಧ್ಯ ಇಲ್ಲ. ಅದನ್ನ ಸಚಿನ್ ಬಂದ್ ನಾನು ಕರ್ಕೊಂಡೋಗಿ ಹೆಲ್ಪ್ ಮಾಡಿರೋದು ಹೇಮಂತ್. ಅದಾದ್ಮೇಲೆ ಈಗ ನನಗೆ ಪಾಪು ಬೇಡ ಅಂತ ನಾನು ಹೇಳ್ತೀನಿ. ನನ್ ಪಾಪು ಬೇಕು, ಪಾಪು ನನ್ನ ಜೊತೆ ಕಳಿಸ್ಕೊಡಿ. ನಾನು ಅವ್ರಿಗೆ ಪ್ರಕಾಶ್ ಅವ್ರಿಗೆ ಡೈವರ್ಸ್ ಕೊಟ್ಟು ನನ್ನ ಪಾಪು ನಾನು ಹೆಂಗೋ ಸಾಕೊಂಡು ನನಗೆ ನೀವು ಜೀವನ ಮಾಡ್ಕೊತೀನಿ. ನಾನು ಯಾರೋ ಬ್ಲಾಕ್ ಮೇಲ್ ಮಾಡಿದ್ರು, ನನಗೆ ಬಲವಂತ ಮಾಡಿದ್ರು ಅಂತ ನಾನೇನ್ ಬಂದು ಈ ತರ ಏನೇನು ಹೇಳ್ತಿಲ್ಲ. ನನಗೆ ನಾನೇ ಇಷ್ಟಪಟ್ಟು ನನಗೆ ಅವ್ನ ಜೊತೆ ಮಾಡಕ್ ಜೀವನ ಮಾಡಕ್ ಇಷ್ಟ ಇಲ್ಲ. ನನಗೆ ಅವನು ಕುಟ್ಕೊಬಂದು ಹೊಡೆದಿದ್ದಾರೆ, ಮೆಂಟಲಿ ಟಾರ್ಚರ್ ಕೊಟ್ಟಿದ್ದಾರೆ. ನನಗೆ ಅವ್ರ ಜೊತೆ ಜೀವನ ಮಾಡಕ್ ಇಷ್ಟ ಇಲ್ಲ ಅಂತ ನಾನೇ ಇಷ್ಟಪಟ್ಟು ಅವ್ರ ಜೊತೆ ಇರಕ್ಕೆ ಆಗದೆ ನಾನೇ ಸ್ವಇಚ್ಛೆಯಿಂದ ಬಂದಿರೋದು. ಇವಾಗ ನನಗೆ ಅವ್ರ ಜೊತೆ ಜೀವನ ಮಾಡಕ್ ಇಷ್ಟ, ನಂಗೆ ಡೈವರ್ಸ್ ಬೇಕಷ್ಟೇ. ನನಗೆ ಮಹೇಶ್, ಹೇಮಂತ್, ಪ್ರಕಾಶ್ ಅವರೆಲ್ಲ ನನಗೆ ಮೆಂಟಲ್ ಟಾರ್ಚರ್ ಕೊಟ್ಟಿದ್ದಾರೆ. ನನಗೆ ಮೀಡಿಯಾದ ಹತ್ರ ಹೋಗಿ ನನ್ನ ಮಾನ ಮರ್ಯಾದೆ ಎಲ್ಲಾನು ಕಳೆದಿದ್ದಾರೆ. ಇವಾಗ ನನಗೆ ಅವ್ರ ಜೊತೆ ಜೀವನ ಮಾಡಕ್ ಇಷ್ಟ ಇಲ್ಲ, ನನಗೆ ಡಿವೋರ್ಸ್ ಬೇಕಷ್ಟೇ. ಹೀಗೆ ನನಗೆ ಬಲವಂತ ಮಾಡಿ ನನಗೆ ಹಿಂಸೆ ಕೊಡ್ತಾ ಇದ್ರೆ ನಾನು ಸೈನ್ ಹಾಕಿ ನನಗೆ ಅವ್ರ ಹೆಸರನ್ನ ಬರ್ದಿಟ್ಟು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ. ಅವರು ಸ್ಟೇಟ್ಮೆಂಟ್ ಕೊಡ್ತಿರೋದೆಲ್ಲ ಸುಳ್ಳು. ನಾನು ಇವಾಗ 10 ಲಕ್ಷ ದುಡ್ಡು ತಗೊಬಂದಿದ್ದೀನಿ, 200 ಗ್ರಾಮ್ ಚಿನ್ನ ತಗೊಬಂದಿದ್ದೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೆಲ್ಲ ಸುಳ್ಳು. ನನ್ನನ್ನು ಯಾರು ಬಲವಂತ ಕರ್ಕೊಬಂದಿಲ್ಲ, ನನಗೆ ಯಾರು ಟಾರ್ಚರ್ ಕೊಡ್ತಿಲ್ಲ, ನನಗೆ ಯಾರು ಬ್ಲಾಕ್ ಮೇಲ್ ಮಾಡಿಲ್ಲ. ನಾನೇ ಸ್ವ ಇಚ್ಛೆಯಿಂದ ನನಗೆ ಅವ್ರ ಕೂಡ ಜೀವನ ಮಾಡಕ್ ಇಷ್ಟ ಇಲ್ಲ ಅಂತ ಬಂದಿದ್ದೆ. ನಾನೇ ಕಂಪ್ಲೇಂಟ್ ಕೊಟ್ಟು ಅವ್ರ ಜೊತೆ ಅವ್ರು ಬೇಡ ಅಂತಾನೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದೆಲ್ಲ ತೀರ್ಮಾನ ಆಗಿ ನನ್ನ ಸಾಂತ್ವನ ಕೇಂದ್ರಕ್ಕೆ ಬಿಟ್ಟಿದ್ರು. ನನಗೆ ಒಂದ್ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋದ್ಮೇಲೆ ಹೇಮಂತ್ ಅವ್ರ ಚಿಕ್ಕಪ್ಪನ ಮಗ, ಅವನು ನನ್ನ ಕತ್ತರ್ಸಾಕ್ತೀನಿ ಅಂತ ಅಂದ್ರ, ಇವನು ಪ್ರಕಾಶ್ ಅವರು ನನ್ನ ಕತ್ತರ್ಸಾಕ್ತೀನಿ ಅಂತ ಎಲ್ಲ ಬ್ಲಾಕ್ ಮೇಲ್ ಮಾಡಿದ್ರು. ಆಮೇಲೆ ಹಕ್ಕುಲಾಸೆಗೆಲ್ಲ ಸೈನ್ ಹಾಕು, ಆಮೇಲೆ ನಾನೇ ಏನಾರು ಮಾಡ್ಕೊಂಡು ಸತ್ರೇನು ಸಚಿನ್ ಮೇಲೆ ಬರಬೇಕು ಅಥವಾ ಅವರೇ ನನ್ನ ಸಾಯಿಸಿದ್ರು ಸಚಿನ್ ಮೇಲೆ ಬರಬೇಕು ಅಂತ ಅವರು ನನಗೆ ಮೆಂಟಲಿ ಟಾರ್ಚರ್ ಕೊಟ್ಟರು. ಊಟ ಕೊಡ್ತಿರ್ಲಿಲ್ಲ ನನಗೆ. ಇನ್ನು ಆಚೆ ಕಡೆ ಪ್ರಪಂಚನೇ ನೋಡದೇ ಇರೋ ರೀತಿ ಮಾಡ್ತೀನಿ ಅಂತ ಎಲ್ಲ ನನಗೆ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರೋ ಆ ಥರ ಎಲ್ಲ ನನಗೆ ಬಾಯಿಗೆ ಬಂದಾಗ ಬೈದ್ರು. ಕತ್ತರ್ಸಾಕ್ತೀನಿ ಅಂತ ಎಲ್ಲ ಅಂದ್ರು. ನನಗೆ ಅದಕ್ಕೆ ಇರಕ್ಕಾಗ್ದೇನೆ ನನಗೆ ನಾನು ಮನೆ ಬಿಟ್ಟು ಬರಕ್ಕೆ ಹೆಲ್ಪ್ ಮಾಡಿದೆ ಹೇಮಂತ್. ಅವನೇ ಸಚಿನ್ ಹತ್ರ ಅವನೇ 1 ಲಕ್ಷ ದುಡ್ಡು ಇಸ್ಕೊಂಡು ನನಗೆ ಪಾಸ್ವರ್ಡ್ ಹೇಳಿದ್ದೆ, ಪ್ರಕಾಶ್ ಅವ್ರ ಫೋನಿನ ಪಾಸ್ವರ್ಡ್ ಹೇಳಿದ್ದೆ ಹೇಮಂತ್. ಅವರೇ ನನಗೆ ಹೆಲ್ಪ್ ಮಾಡಿದ್ದು. ಒಂದು ಊರಿಗೆ ಒಂದು ಹುಡುಗಿನ
ಎತ್ತಾಕೊಂಡ್ ಬರಕ್ಕೆ ಯಾರ ಸಹಾಯ ಇಲ್ದೇನೆ ಒಂದು ಊರಿಗೆ ಒಂದು ಹುಡುಗ ಬಂದು ಕರ್ಕೊಂಡು ಹೋಗ್ಬರಕ್ ಸಾಧ್ಯ ಇಲ್ಲ. ಅದನ್ನ ಸಚಿನ್ ಬಂದ್ ನಾನು ಕರ್ಕೊಂಡೋಗಿ ಹೆಲ್ಪ್ ಮಾಡಿರೋದು ಹೇಮಂತು. ಅದಾದ್ಮೇಲೆ ಈಗ ನನಗೆ ಪಾಪು ಬೇಡ ಅಂತ ನಾನು ಹೇಳ್ತೀನಿ. ನನ್ ಪಾಪು ಬೇಕು, ಪಾಪು ನನ್ನ ಜೊತೆ ಕಳಿಸ್ಕೊಡಿ, ನಾನು ಅವ್ರಿಗೆ ಪ್ರಕಾಶ್ ಅವ್ರಿಗೆ ಡೈವರ್ಸ್ ಕೊಟ್ಟು ನಾನು ಪಾಪು ನಾನು ಹೆಂಗೋ ಸಾಕೊಂಡು ನಾನು ಹೆಂಗೋ ನೀವು ಜೀವನ ಮಾಡ್ಕೊತೀನಿ. ನನಗೆ ನಾನು ಯಾರೋ ಬ್ಲಾಕ್ ಮೇಲ್ ಮಾಡಿದ್ರು, ನನಗೆ ಬಲವಂತ ಮಾಡಿದ್ರು ಅಂತ ನಾನೇನು ಬಂದು ಈ ತರ ಏನೇನು ಹೇಳ್ತಿಲ್ಲ. ನನಗೆ ನಾನೇ ಇಷ್ಟಪಟ್ಟು ನನಗೆ ಅವ್ನ ಜೊತೆ ಮಾಡಕ್ ಜೀವನ ಮಾಡಕ್ ಇಷ್ಟ ಇಲ್ಲ. ನನಗೆ ಅವನು ಕುಡ್ಕೊಬಂದು ಹೊಡೆದಿದ್ದಾರೆ, ಮೆಂಟಲಿ ಟಾರ್ಚರ್ ಕೊಟ್ಟಿದ್ದಾರೆ. ನನಗೆ ಅವ್ರ ಜೊತೆ ಜೀವನ ಮಾಡಕ್ ಇಷ್ಟ ಇಲ್ಲ ಅಂತ ನಾನೇ ಇಷ್ಟಪಟ್ಟು ಅವ್ರ ಜೊತೆ ಇರಕ್ಕೆ ಆಗದೆ ನಾನೇ ಸ್ವಇಚ್ಛೆಯಿಂದ ಬಂದಿರೋದು. ಇವಾಗ ನನಗೆ ಅವ್ರ ಜೊತೆ ಜೀವನ ಮಾಡಕ್ ಇಷ್ಟ, ನಂಗೆ ಡೈವರ್ಸ್ ಬೇಕಷ್ಟೇ. ನನಗೆ ಮಹೇಶ್, ಹೇಮಂತು, ಪ್ರಕಾಶ್ ಅವರೆಲ್ಲ ನನಗೆ ಮೆಂಟಲಿ ಟಾರ್ಚರ್ ಕೊಟ್ಟಿದ್ದಾರೆ. ನನಗೆ ಮೀಡಿಯಾದ ಹತ್ರ ಹೋಗಿ ನನ್ನ ಮಾನ ಮರ್ಯಾದೆ ಎಲ್ಲಾನು ಕಳೆದಿದ್ದಾರೆ. ಇವಾಗ ನನಗೆ ಅವ್ರ ಜೊತೆ ಜೀವನ ಮಾಡಕ್ ಇಷ್ಟ ಇಲ್ಲ, ನನಗೆ ಡಿವೋರ್ಸ್ ಬೇಕಷ್ಟೇ. ಹೀಗೆ ನನಗೆ ಬಲವಂತ ಮಾಡಿ ನನಗೆ ಹಿಂಸೆ ಕೊಡ್ತಾ ಇದ್ರೆ ನಾನು ಸೈನ್ ಹಾಕಿ ನನಗೆ ಅವ್ರ ಹೆಸರನ್ನ ಬರ್ದಿಟ್ಟು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ. ಅವರು ಸ್ಟೇಟ್ಮೆಂಟ್ ಕೊಡ್ತಿರೋದೆಲ್ಲ ಸುಳ್ಳು. ನಾನು ಇವಾಗ 10 ಲಕ್ಷ ದುಡ್ಡು ತಗೊಬಂದಿದ್ದೀನಿ, 200 ಗ್ರಾಮ್ ಚಿನ್ನ ತಗೊಬಂದಿದ್ದೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೆಲ್ಲ ಸುಳ್ಳು. ನನ್ನನ್ನು ಯಾರು ಬಲವಂತ ಕರ್ಕೊಬಂದಿಲ್ಲ, ನನಗೆ ಯಾರು ಟಾರ್ಚರ್ ಕೊಡ್ತಿಲ್ಲ, ನನಗೆ ಯಾರು ಬ್ಲಾಕ್ ಮೇಲ್ ಮಾಡಿಲ್ಲ. ನಾನೇ ಸ್ವಇಚ್ಛೆಯಿಂದ ನನಗೆ ಅವ್ರ ಕೂಡ ಜೀವನ ಮಾಡಕ್ ಇಷ್ಟ ಇಲ್ಲ ಅಂತ ಬಂದಿದ್ದೆ. ನಾನೇ ಕಂಪ್ಲೇಂಟ್ ಕೊಟ್ಟು ಅವ್ರ ಜೊತೆ ಅವ್ರು ಬೇಡ ಅಂತಾನೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದೆಲ್ಲ ತೀರ್ಮಾನ ಆಗಿ ನನ್ನ ಸಾಂತ್ವನ ಕೇಂದ್ರಕ್ಕೆ ಬಿಟ್ಟಿದ್ರು. ನನಗೆ ಒಂದ್ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋದ್ಮೇಲೆ ಹೇಮಂತ್ ಅವ್ರ ಚಿಕ್ಕಪ್ಪನ ಮಗ, ಅವನು ನನ್ನ ಕತ್ತರ್ಸಾಕ್ತೀನಿ ಅಂತ ಅಂದ್ರ, ಇವನು ಪ್ರಕಾಶ್ ಅವರು ನನ್ನನ್ನು ಕತ್ತರ್ಸಾಕ್ತೀನಿ ಅಂತ ಎಲ್ಲ ಬ್ಲಾಕ್ ಮೇಲ್ ಮಾಡಿದ್ರು. ಆಮೇಲೆ ಹಕ್ಕುಲಾಸಿಗೆಲ್ಲ ಸೈನ್ ಹಾಕು, ಆಮೇಲೆ ನಾನೇ ಏನಾರು ಮಾಡ್ಕೊಂಡು ಸತ್ರೇನು ಸಚಿನ್ ಮೇಲೆ ಬರ್ಬೇಕು ಅಥವಾ ಅವರೇ ನನ್ನ ಸಾಯಿಸಿದ್ರು ಸಚಿನ್ ಮೇಲೆ ಬರ್ಬೇಕು ಅಂತ ಅವರು ನನಗೆ ಮೆಂಟಲಿ ಟಾರ್ಚರ್ ಕೊಟ್ಟರು. ಊಟ ಕೊಡ್ತಿರ್ಲಿಲ್ಲ ನನಗೆ. ಇನ್ನು ಆಚೆ ಕಡೆ ಪ್ರಪಂಚನೇ ನೋಡದೇ ಇರೋ ರೀತಿ ಮಾಡ್ತೀನಿ ಅಂತ ಎಲ್ಲ ನನಗೆ ಮನೆ ಕೆಲಸ ಮಾಡ್ಕೊಂಡ್ ಬಿದ್ದಿರೋ ಆತರ ಎಲ್ಲ ನನಗೆ ಬಾಯಿಗೆ ಬಂದಾಗ ಬೈದ್ರು, ಕತ್ತರ್ಸಾಕ್ತೀನಿ ಅಂತ ಎಲ್ಲ ಅಂದ್ರು. ನನಗೆ ಅದಕ್ಕೆ ಇರಕ್ಕಾಗ್ದೇನೆ ನಾನು ಮನೆ ಬಿಟ್ಟು ಬರಕ್ಕೆ ಹೆಲ್ಪ್ ಮಾಡಿದೆ ಹೇಮಂತು. ಅವನೇ ಸಚಿನ್ ಹತ್ರ ಅವನೇ 1 ಲಕ್ಷ ದುಡ್ಡಿಸ್ಕೊಂಡು ನನಗೆ ಪಾಸ್ವರ್ಡ್ ಹೇಳಿದ್ದೆ, ಪ್ರಕಾಶ್ ಅವ್ರ ಫೋನಿನ ಪಾಸ್ವರ್ಡ್ ಹೇಳಿದ್ದೆ ಹೇಮಂತು. ಅವರೇ ನನಗೆ ಹೆಲ್ಪ್ ಮಾಡಿದ್ದು. ಒಂದು ಊರಿಗೆ ಒಂದು ಹುಡುಗಿನ ಎತ್ತಾಕೊಂಡ್ ಬರಕ್ಕೆ ಯಾರ ಸಹಾಯ ಇಲ್ದೇನೆ ಒಂದು ಊರಿಗೆ ಒಂದು ಹುಡುಗ ಬಂದು ಕರ್ಕೊಂಡು ಹೋಗ್ಬರಕ್ ಸಾಧ್ಯ ಇಲ್ಲ. ಅದನ್ನ ಸಚಿನ್ ಬಂದ್ ನಾನು ಕರ್ಕೊಂಡೋಗಿ ಹೆಲ್ಪ್ ಮಾಡಿರೋದು ಹೇಮಂತು. ಅದಾದ್ಮೇಲೆ ಈಗ ನನಗೆ ಪಾಪು ಬೇಡ ಅಂತ ನಾನು ಹೇಳ್ತೀನಿ. ನನ್ ಪಾಪು ಬೇಕು, ಪಾಪು ನನ್ನ ಜೊತೆ ಕಳಿಸ್ಕೊಡಿ, ನಾನು ಅವ್ರಿಗೆ ಪ್ರಕಾಶ್ ಅವ್ರಿಗೆ ಡೈವರ್ಸ್ ಕೊಟ್ಟು ನಾನು ಪಾಪು ನಾನು ಹೆಂಗೋ ಸಾಕೊಂಡು ನಾನು ಹೆಂಗೋ ನೀವು ಜೀವನ ಮಾಡ್ಕೊತೀನಿ. ನಾನು ಯಾರೋ ಬ್ಲಾಕ್ ಮೇಲ್ ಮಾಡಿದ್ರು, ನನಗೆ ಬಲವಂತ ಮಾಡಿದ್ರು ಅಂತ ನಾನೇನು ಬಂದು ಈ ತರ ಏನೇನು ಹೇಳ್ತಿಲ್ಲ. ನನಗೆ ನಾನೇ ಇಷ್ಟಪಟ್ಟು ನನಗೆ ಅವ್ನ ಜೊತೆ ಮಾಡಕ್ ಜೀವನ ಮಾಡಕ್ ಇಷ್ಟ ಇಲ್ಲ. ನನಗೆ ಅವನು ಕುಡ್ಕೊಬಂದು ಹೊಡೆದಿದ್ದಾರೆ, ಮೆಂಟಲಿ ಟಾರ್ಚರ್ ಕೊಟ್ಟಿದ್ದಾರೆ. ನನಗೆ ಅವ್ರ ಜೊತೆ ಜೀವನ ಮಾಡಕ್ ಇಷ್ಟ ಇಲ್ಲ ಅಂತ ನಾನೇ ಇಷ್ಟಪಟ್ಟು ಅವ್ರ ಜೊತೆ ಇರಕ್ಕೆ ಆಗದೆ ನಾನೇ ಸ್ವಇಚ್ಛೆಯಿಂದ ಬಂದಿರೋದು. ಇವಾಗ ನನಗೆ ಅವ್ರ ಜೊತೆ ಜೀವನ ಮಾಡಕ್ ಇಷ್ಟ, ನಂಗೆ ಡೈವರ್ಸ್ ಬೇಕಷ್ಟೇ. ನನಗೆ ಮಹೇಶ್, ಹೇಮಂತು, ಪ್ರಕಾಶ್ ಅವರೆಲ್ಲ ನನಗೆ ಮೆಂಟಲಿ ಟಾರ್ಚರ್ ಕೊಟ್ಟಿದ್ದಾರೆ. ನನಗೆ ಮೀಡಿಯಾದ ಹತ್ರ ಹೋಗಿ ನನ್ನ ಮಾನ ಮರ್ಯಾದೆ ಎಲ್ಲಾನು ಕಳೆದಿದ್ದಾರೆ. ಇವಾಗ ನನಗೆ ಅವ್ರ ಜೊತೆ ಜೀವನ ಮಾಡಕ್ ಇಷ್ಟ ಇಲ್ಲ, ನನಗೆ ಡಿವೋರ್ಸ್ ಬೇಕಷ್ಟೇ. ಹೀಗೆ ನನಗೆ ಬಲವಂತ ಮಾಡಿ ನನಗೆ ಹಿಂಸೆ ಕೊಡ್ತಾ ಇದ್ರೆ ನಾನು ಸೈನ್ ಹಾಕಿ ನನಗೆ ಅವ್ರ ಹೆಸರನ್ನ ಬರ್ದಿಟ್ಟು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.